ಫ್ರೆಂಡ್ಸ್ ನೋಡಿ ನಮ್ಮ ಚಿನ್ನಮ್ಮ ಸೀರೆ ರೆಡಿ ಮಾಡ್ತಾ ಇದ್ದಾಳೆ. ಇವಾಗ ಟೈಮ್ ಬಂದು 7:50 ಆಗುತ್ತೆ. ಇವಾಗ ಹೊರಟಿದ್ದೀವಿ ನಾವು. ಪೂರ್ಣಿಮಾ ಅವರೆಲ್ಲ ಮುಂದೆ ಹೋಗಿದ್ದಾರೆ. ಪಾಪ ಅವರಿಗಂತೂ ಸ್ವಲ್ಪ ರೆಸ್ಟೇ ಇಲ್ಲ. ಹಾಯ್ ಫ್ರೆಂಡ್ಸ್, ಇವಾಗ ಹುಡುಗಿ ಊರಿಂದ ಬರ್ತಿದ್ದಾರೆ. ಇವಾಗ ದೇವ್ರು ಮಾಡೋದೆಲ್ಲ ಇರುತ್ತಂತೆ. ರಿಸೆಪ್ಷನ್ ಥರನೇ ಸ್ವಲ್ಪ. ಇವಾಗ ದೇವ್ರು ಮಾಡೋದೇ ಮೇನ್ ಇರೋದು. ಬನ್ನಿ ಇವಾಗ ಹೋಗೋಣ. ಮುಂದೆ ಹೋಗಿದ್ದಾರೆ. ವಿಶ್ವ ಆಯ್ತಾ? ನೀನು ಯಾಕೆ ಇದೇ ಡ್ರೆಸ್ ಆಗಿದೆಯಲ್ಲ, ಏನು ಚೇಂಜ್ ಮಾಡಲ್ಲ? ಚೇಂಜ್ ಮಾಡಿ ಸ್ವಲ್ಪ ಝೂಮಾಗಿ ಅಡ್ಡಾಡ್ಬೇಕಪ್ಪ. ಹಾಂ ಹೋಗೋಣ. ಹಾಯ್ ಕಕ್ಕ, ಚೆನ್ನಾಗಿದ್ದೀರಾ? ಈಗ ಬಂದ್ರಾ ಚಿಕ್ಕಿ? ಬಾ, ಎಲ್ಲರೂ ಬಂದ್ಬಿಟ್ಟಾರ ಆಲ್ರೆಡಿ. ಅಂಕಲ್ ಚೆನ್ನಾಗಿದ್ದೀರಾ ಅಂಕಲ್? ತೆಗ್ದೆ. ಹಾಂ ತೆಗ್ದೆ. ಹಾಂ ಟಗರು ಎಲ್ಲೈತಿ? ಅಯ್ಯೋ ಅದಲ್ಲೇ ಹೋಯ್ತು. ಮಮ್ಮ ನನಗೆ ಹೋಗಕ್ಕೆ ಒಂಥರ ಆಗಕತ್ತದ. ನನಗೆ ಅಲ್ಲಿ ಜನ ಜಾತ್ರೆ ಅಲ್ಲೇ ಹೋಗಲ್ಲ. ಹುಡುಗಿ ಮನೆಯೂ ಈಗ ಬಂದ ಜಸ್ಟ್. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿರ್ತಾರೆ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ನಾವು ಅರ್ಶಿನ ಶಾಸ್ತ್ರದ ಮುಂದಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀವಿ. ಫ್ರೆಂಡ್ಸ್, ಇವಾಗ ತಾನೇ ಹುಡುಗಿ ಮನೆಯವ್ರು ಬಂದಿದ್ದಾರೆ ಅಂತ ಅನ್ಸುತ್ತೆ. ಚಿನ್ನಿ ಸ್ವಲ್ಪ ಮುಂಚೆನೆ ಬಂದಿದ್ಲು, ನಾನು ಇವಾಗ ಬಂದಿದ್ದೀನಿ. ವಿಡಿಯೋ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಆದಷ್ಟು ಎಲ್ಲ ನಿಮ್ಮ ಜೊತೆ ಇವತ್ತಿನ ದಿನ ಹೇಗಿರುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಫ್ರೆಂಡ್ಸ್, ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಅಂತ ಒತ್ತಿದ್ರೆ ನಾನು ಹಾಕೋ ಯಾವುದೇ ಹೊಸ ವಿಡಿಯೋಸ್ಗಳ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವೇ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ಹುಡುಗಿ ಮನೆಯವರು ಇವಾಗ ಬಂದ್ರು. ಹುಡುಗಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೆದಾಗುತ್ತೆ ಇವಾಗ. ಪಾಪ ಸುಮ್ಮನೆ ಸೈಲೆಂಟ ಸೈಡೇ ನಿಂತ್ಬಿಟ್ಟಿಯಲ್ಲ. ಎಲ್ಲ ಹೆಣ್ಮಕ್ಳು ಅಂತ ಮಿಂಚಲ ಅವರೆಲ್ಲ ಬಂದಿದ್ದಾರೆ. ಇವಾಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಹಾಯ್ ಚಿಕ್ಕಿ, ಏನ್ ನಿಮ್ ನೇಮ? ಹರ್ಷಿತಾ. ಮಿಂಚು ಹಾಯ್, ಚೆನ್ನಾಗಿದೀಯಾ? ಚೆನ್ನಾಗಿದೀಯಪ್ಪಿ? ಎಲ್ಲಿದ್ದಾರೆ? ಜೀವ ಹಾಯ್ ಮಾಡು. ಹಾಯ್. ಅಜ್ಜಿಯವ್ರು ಯಾರು ಬಂದಿಲ್ಲ? ಆಂಟಿ, ಕಾಕ. ಗೀತಾಂಟಿ ಚೆನ್ನಾಗಿದ್ಯಾ? ಹ್ಞೂ ಚಿಕ್ಕಿ, ನೀವು? ಅಜ್ಜಿ ಚೆನ್ನಾಗಿದ್ದೀರಮ್ಮ? ಮಂಗಳಾಜಿ ಬಂದಿಲ್ಲ. ಕಾಕ ಮಾಡ್ದೆ ಕಾಕ ಆಂಟಿ ಹೌದಾ? ಚಂದ ಆಗೈತಲ್ಲ. ಎಷ್ಟು ಪ್ರೀತಿ ಪಡ್ತಾರೆ. ಏ ಸೂಪರ್. ಚೆನ್ನಾಗಿದ್ದೀರಾ ಚಿಕ್ಕಿ? ಪಾರ್ಟಿ ಆತ ಬಾಜು. ಫ್ರೆಂಡ್ಸ್, ಮದುವೆ ಮನೆ ಅಂದಮೇಲೆ ಮಾತುಕತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆ ಸಾಂಗ್ಸ್ ಸಹ ಇರುತ್ತಲ್ವಾ, ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ನಾನು ಎಲ್ಲ ಮ್ಯೂಟ್ ಮಾಡ್ಬಿಟ್ಟೇನಿ, ಕಾಪಿರೇಟ್ಸ್ ಆಗುತ್ತೆ ಅಂತೇಳಿ. ಹಿಂದಿನ ವಿಡಿಯೋದಲ್ಲೂ ಸಹ ಹೀಗೆ ಆಗಿತ್ತು. ನಾನು ಆದಷ್ಟು ಅರ್ಶಿನ ಶಾಸ್ತ್ರದ ವಿಡಿಯೋದಲ್ಲಿ ಮ್ಯೂಟ್ ಮಾಡಿನೇ ಹಾಕಿರೋದು. ಅಲ್ಲಲ್ಲಿ ಸ್ವಲ್ಪ ವಾಯ್ಸ್ ಕೊಟ್ಟರು ಅದು ಸಹ ಕಾಪಿರೇಟ್ ಆಗಿದೆ. ಈಗ ಮದುವೆ ಮನೆ ಅಂದಮೇಲೆ ಎಲ್ಲ ಕಡೆ ಸಾಂಗ್ಸ್ಗಳು ಬರ್ತಾನೆ ಇರ್ತವೆ, ನಮಗೆ ಗೊತ್ತೇ ಆಗಲ್ಲ, ಮಾತಿನ ಕಡೆ ಗಮನ ಇರ್ತೀವಿ. ಹಾಗಾಗಿ ಆದಷ್ಟು ನಾನು ಮ್ಯೂಟ್ ಮಾಡಿ ಮ್ಯೂಸಿಕ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ.
ಫ್ರೆಂಡ್ಸ್ ನೋಡಿ ನಮ್ಮ ಚಿಕ್ಕಪ್ಪ ಮಕ್ಕಳ ಜೊತೆ ಸೇರ್ಕೊಂಡು ಮಕ್ಕಳು ತರನೇ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿದ್ದಾರೆ. ಇವೆಲ್ಲ ನೋಡಕ್ಕೆ ಒಂದ್ ಚಂದ. ಫ್ರೆಂಡ್ಸ್ ಮದುವೆ ಮನೆ ಅಂದ್ರೆ ಹಿಂಗೆ ಅಲ್ವಾ, ಇಂಟ್ರೆಸ್ಟ್ ಎಲ್ಲ ಬಂದಿರ್ತಾರೆ. ಒಂದ್ ಕಡೆ ಮದುವೆ ಕಾರ್ಯಕ್ರಮಗಳು ನಡೀತಾ ಇರ್ತವೆ, ಇನ್ನೊಂದ್ ಕಡೆ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇರ್ತದೆ. ಫ್ರೆಂಡ್ಸ್ ನಾವಿಲ್ಲಿ ನೋಡ್ತಿದೀವಿ ಕೋಲು, ಕೈಕೋಲು, ಬುಟ್ಟಿ ಎಲ್ಲ ಪೂಜೆಗೆ ಇಟ್ಟಿದ್ದಾರೆ. ಇದೊಂದು ಐರ ಸಂಪ್ರದಾಯ. ಇಲ್ಲಿ ಕೂತಿರೋರು ಎಲ್ಲರೂ ಗೊರಪರು ಉಪವಾಸ ಇರ್ತಾರೆ. ನಮ್ಮ ಅತ್ತೆ ಮತ್ತೆ ನಮ್ಮ ಇದನ್ನ ಅಂದ್ರೆ ಮದುವೆ ಹುಡುಗನು ಸಹ ಉಪವಾಸ ಇದ್ದು ಈ ಪೂಜೆನ ಕಟ್ಟುನಿಟ್ಟಾಗಿ ಮಾಡ್ತಾರೆ. ಫ್ರೆಂಡ್ಸ್ ಈ ಪೂಜೆ ಅಥವಾ ಪದ್ಧತಿ ಅಂತ ಹೇಳ್ಬೋದು. ಮೇಲಲಿಂಗೇಶ್ವರ ಒಕ್ಕಲಿಗರಿಗೆ ಕೆಲವು ಮನೆಗಳಲ್ಲಿ ಮಾತ್ರ ಈ ಪೂಜೆ ಇದೆ ಅಂತೆ. ನಮ್ದು ಸಹ ಮೇಲಲಿಂಗೇಶ್ವರ ದೇವರು, ಆದ್ರೂ ನಾವು ದೋಣಿ ತುಂಬಿಸ್ತೀವಿ ಬಿಟ್ರೆ ಈ ಒಂದು ಪದ್ಧತಿ ನನಗೆ ಇದೇ ಮೊದಲು ನೋಡಿದ್ದು, ತುಂಬಾ ವಿಶೇಷವಾಗಿತ್ತು. ಹಾಗಾಗಿ ಆದಷ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದೀನಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ ಮಡಿಯಿಂದ ಅಡುಗೆ ಎಲ್ಲ ಮಾಡಿ ಗೊರಪರಿಗೆ ಉಡಿ ಎಲ್ಲ ತುಂಬಿ ಗಂಗೆ ಪೂಜೆ ಮಾಡ್ಕೊಂಡ್ ಬರಕ್ಕೆ ಹೊರಡ್ತಾರೆ. ಈ ಕೈಕೋಲು ಅದೆಲ್ಲ ಒಂದು ಕೋಲಾಟ ಇರುತ್ತೆ, ಐರ ಅಂತ ಹೇಳಿ, ಅದೆಲ್ಲ ಸಹ ನೀವು ಈಗ ನೋಡ್ತೀರಾ, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ಇವಾಗ ಟೈಮ್ ಬಂದು 9:30 ಆಗುತ್ತೆ. ಮನೆಯಿಂದ ಒಳೆ ಪೂಜೆ ಅಂದ್ರೆ ಬೋರ್ವೆಲ್ ವರ್ಗು ಇದೇ ತರನೇ ಹೋಗ್ತಾರೆ, ಐರ ಅನ್ಕೊಳ್ತಾ. ಬುಟ್ಟಿ ಒಟ್ಟ ಕೆಳಗ್ ಬಿಡಲ್ಲ. ಒಬ್ರಿಗೆ ಆಯಸಾದ್ರೆ ಒಬ್ರು ಸಿಂಗಲ್ ಆಗಿ ಈ ಕಡೆ ಬಂದು ಒಬ್ರು ವಿರುದ್ಧವಾಗಿ ಎಲ್ಲರೂ ಈ ತರ ಕೋಲಾಟ ಆಡ್ಕೊಂತ ಐರ ಅನ್ಕೊಂತ ಹೋಗ್ತಾರೆ. ಅವರ ಬರೋಲ್ ರೊಕ್ಕ ಮಾರ್ಯ. ಇವ್ರ ಮೇಲೆ ಕೂಡ ಉರ್ಸೋದು ಹೋಗೋದು ಐರ ಅಂತ. ಹೆಂಗ್ ಗೊತ್ತಾ, ಮನೆಯಿಂದ ದೇವ್ರು ಮಾಡ್ಕೊಂಡು ಈ ತರ ಕೋಲ ಕಳ್ಕೊಂಡ್ ಬರ್ತಾರೆ. ಇಲ್ಲಿ ಒಳಗಂಗವ ಅಂತ ಮಾಡ್ತಾರಲ್ಲ, ಮಾಡಾದ್ಮೇಲೆ ಕೊಡ ಉರ್ಸ್ಕೊಂಡು ಮನೆಗೆ ಹೋಗೋವರೆಗೂ ಹಿಂಗೆ ಹೋಗೋದು ಅಲ್ಲ. ಫ್ರೆಂಡ್ಸ್ ಮನೆಗೆ ಹೋಗಿ ಗಂಗೆ ಇಳಿಸೋವರೆಗೂ ಅವ್ರ ಬಾಯಲ್ಲಿ ಐರ ಬಿಟ್ಟು ಮತ್ತೇನೂ ಬರಲ್ಲ, ಐರ ಅಂತಾನೆ ಅಂತಿರ್ತಾರೆ.
ಅಮ್ಮ ಕುತ್ಕೊಳ್ರಿ ಊಟಕ್ಕೆ ಹೋಗೋಣ ಅಂತ ಏನೋ ಗಾಡಿ ಏನೋ ಫುಲ್ ಆಗಿತ್ತ ಅತ್ತೆ ಮಾಮ ಎಲ್ಲ ಚೆನ್ನಾಗಿದ್ದಾರಾ ಫ್ರೆಂಡ್ಸ್ ನಾವು ಇವಾಗ ಚೌಟ್ರಿಗೆ ಊಟಕ್ಕೆ ಹೋಗ್ತಿದ್ದೀವಿ ಬನ್ನಿ ತೋರ್ಸೋಣ ಚಿನ್ನು ನಡಿ ಹೋಗೋಣ ನಡ್ಕೊಂಡು ಹೋಗೋದ ಪೂರ್ಣಿಮಾ ನಡಿ ಹೋಗೋಣ ಕರ್ಕೊಂಬರಕ್ಕೆ ಹೋಗ್ತೀನಪ್ಪಿ ಕರ್ಕೊಂಬರ್ತೀವಿ ಅವ್ರನ್ನ ಫ್ರೆಂಡ್ಸ್ ನಾವು ಚೌಟ್ರಿಗೆ ಬಂದಿದ್ದೀವಿ ಊಟಕ್ಕೆ ಕೇಸರಿಬಾತ್ ಹೋಗ್ಬಿಟ್ಟೇನಲ್ಲ ಸ್ವೀಟು ಎಲ್ಲ ಊಟ ಮಾಡ್ತಿದ್ದಾರೆ ಈಗ ಬಂದರು ಅಮ್ಮ ಅವ್ರಲ್ಲ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ ಇವಾಗ ರಿಸೆಪ್ಷನ್ ಏನಿರಲ್ಲ ಅಂದರೆ ದೇವ್ರ ಕಾರ್ಯ ಎಲ್ಲ ಮಾಡಿದ್ರಲ್ಲ ಹಾಗಾಗಿ ಟೈಮ್ ಆಗುತ್ತಂತೆ ಇದು ಐರಾ ಅಂತ ಕೋಲಾಟ ದೇವ್ರದ್ದು ಮಾಡ್ತಾರಲ್ಲ ಹಾಗಾಗಿ ರಾತ್ರಿ ರಿಸೆಪ್ಷನ್ ಇರಲ್ಲ ಬೆಳಗ್ಗೆನೆ ಮದುವೆ ಆದಮೇಲೆ ಹೌದಿಲ್ಲಪ್ಪಿ ಹಾಂ ಮಾಮೂಲು ಮದುವೆ ರಿಸೆಪ್ಷನ್ ಎಲ್ಲ ಬೆಳಗ್ಗೆನೆ ಈಗೇನಿಲ್ಲ ಊಟ ಮಾಡಿದ್ರಾ ಸುಚಿ ಊಟ ಮಾಡಿದೇನೋ ಫ್ರೆಂಡ್ಸ್ ಇವಾಗ 10:10 ಆಗಿದೆ ಆಗಲೇ ಇವಾಗ ರಿಸೆಪ್ಷನ್ ಎಲ್ಲ ಏನೂ ಇಲ್ಲ ದೇವ್ರ ಕಾರ್ಯ ಮಾಡೋದ್ರಿಂದ ಟೈಮ್ ಆಯ್ತಲ್ವಾ ಹಾಗಾಗಿ ಊಟಕ್ಕೆ ಬಂದಿದ್ವಿ ಚೌಟಿಗೆ ಊಟ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್ ಇವಾಗ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಖಂಡಿತವಾಗಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮುಹೂರ್ತ ಮತ್ತು ಮದುವೆ ರಿಸೆಪ್ಷನ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೇಟ್ ಮಾಡ್ತಿರ್ತೀರಲ್ವಾ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಮದುವೆ ವಿಡಿಯೋಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್